ಹಲೋ. ಸೊ ಇವಾಗ ಒಂದು ಚಿಕ್ಕದಾಗಿ ಒಂದು ಚಾಲೆಂಜ್ ಕೊಡ್ತೀವಿ. ಚಪಾತಿ ಮಾಡಬೇಕು. ಯಾವ ಥರ ಇದೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿಂದ ಒಂದು ಇಂಡಿಯಾ ಮ್ಯಾಪ್ ಮಾಡ್ಬೋದು ನೋಡಿ. ಪ್ರಕಾರ ಜೆಪಿ ಮಾಡ್ತಾನೆ ಮುತ್ತುಗಳು ಇಲ್ಲಿ ನೋಡಿ ಎಂತ ಇದು. ನಾವಿವತ್ತು ಕೌಂಟಿಯಲ್ಲಿ ಒಂದು ಸ್ಪೆಷಲ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನಮ್ಮ ಬಾಯ್ಸಿಗೆ. ಸೊ ಯಾಕೆ ಅಂತ ಹೇಳಿದ್ರೆ ಒಂದು ವಿಮೆನ್ಸ್ ಡೇ ಸ್ಪೆಷಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ವಿಮೆನ್ ಅಂತ ಹೇಳಿದ್ರೆ ಅವ್ರಿಗೇನೋ ಒಂಥರ ಬೇರೆ ನಾವು ಬೆಲೆ ಕೊಡ್ತೀವಿ, ಬೇರೆ ಥರದಲ್ಲಿ ಅವ್ರನ್ನ ಒಂದು ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದರೆ ನಮ್ಮ ಲೈಫಲ್ಲಿ ವಿಮೆನ್ ಅಂತ ಹೇಳಿದ್ರೆ ಒಂದು ಅಮ್ಮ ಆಗಿ ಬರ್ತಾರೆ, ತಂಗಿಯಾಗಿ ಬರ್ತಾರೆ, ಅಕ್ಕ ಆಗಿ ಬರ್ತಾರೆ, ಟೀಚರ್ ಆಗಿ ಬರ್ತಾರೆ, ವೈಫ್ ಆಗಿ ಬರ್ತಾರೆ. ಸೊ ಎಲ್ಲ ಥರದಲ್ಲೂ ಈವನ್ ಗರ್ಲ್ ಫ್ರೆಂಡ್ಸ್ ಆಗಿ ಬರ್ತಾರೆ. ಕೆಲವು ಇದರಲ್ಲಿ ನಮ್ಮ ಮಗಳಾಗಿ ಬರ್ತಾಳೆ. ಸೊ ಎಲ್ಲ ಥರದಲ್ಲಿ ಬಂದಾಗ ಎಲ್ಲೆಲ್ಲೋ ಒಂದೊಂದು ಲರ್ನಿಂಗ್ ಇರುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಹೆಣ್ಮಕ್ಳು ಅಂದರೆ ಅವರಿದ್ದರೆ ಒಂಥರ ಲೈಫೇ ಕಲರ್ಫುಲ್ ಆಗಿರುತ್ತೆ. ಆಮೇಲೆ ಕೆಲವರಿಗೆ ಮೇ ಬಿ ನೆಗೆಟಿವ್ ಇರ್ಬೋದು, ಕೆಲವು ಯಾವುದಾದ್ರೂ ಒಂದು ವಿಷಯದಲ್ಲಿ. ಬಟ್ ಇಟ್ಸ್ ಸರ್ಕಮ್ಸ್ಟೆನ್ಸ್, ಸಿಚುವೇಷನಿಂದ ನಮಗೆ ಕೆಲವರು ನೆಗೆಟಿವ್ ಆಗಿ ಬರ್ಬೋದು, ಇಲ್ಲ ಮತ್ತು ಏನೋ ಒಂದು ಪಾಠ ಕಲಿಸಿ ಹೋಗಿರ್ತಾರೆ. ಬಟ್ ಎಂಡ್ ಆಫ್ ಇಟ್ ವಿ ಆಲ್ ರೆಸ್ಪೆಕ್ಟ್ ವಿಮೆನ್. ಸೊ ಹ್ಯಾಪಿ ವಿಮೆನ್ಸ್ ಡೇ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಸ್ಟಾರ್ಟ್ ಮಾಡುವ. ಸೊ ನೀವು ಬನ್ನಿ, ನಮ್ಮ ಬಾಯ್ಸ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಸ್ಪೆಷಲ್ ಕಂಟೆಂಟ್ ನಿಮಗೋಸ್ಕರ. ಲೆಟ್ಸ್ ಗೋ. ಓಕೆ, ನಮಸ್ತೆ, ಹಾಯ್ 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 ಹಲೋ. ಸೊ ದೊಡ್ಡ ಬ್ಯಾಚ್ ಇರೋದ್ರಿಂದ ಎಲ್ಲರೂ ಹಂಗೆ ತೋರಿಸ್ಬಿಡ್ತೀನಿ. ನೋಡಿ ಇಲ್ಲೊಬ್ರು ವಿಮೆನ್ ಇದ್ದಾರೆ. ಆಮೇಲೆ ಹಿಂಗೆ ಬರ್ತೀವಿ. ಹಾಯ್ ನೋಡಿ, ಇಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ವಿಮೆನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಇಲ್ಲಿ ನೋಡಿ, ಇವರು ಈಗ ಮದುವೆ ಅಲ್ಲ, ತುಂಬ ವರ್ಷದಿಂದನೇ ಮದುವೆ ಆಗಿದ್ದಾರೆ. ಓಕೆ, ಸೊ ಇವರು ನೋಡಿ ಯಾರು? ಹೌದಾ? ಇಲ್ಲ, ಎಷ್ಟು ತುಂಬ ದೊಡ್ಡ ಮಗ ಇದ್ದಾನಲ್ಲ, 25 ವರ್ಷದ್ದು. 11. ಸರಿ, ಅಲ್ಲಿಂದ ನೋಡಿ ಯಾರಿಗೆ? ಇವರಿಗೆ ಹೆಣ್ಮಗಳಲ್ಲ ಅಲ್ಲ, ಸಾರಿ ಕನ್ಫ್ಯೂಸ್. ನನಗೆ ಏನು ಗೊತ್ತಾ, ಆಗಲೇ ಕೋಕ್ ಮುಂದೆ ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟಲ್ಲ, ಭಯ. ಈಗ ಮನೆಗೆ ಹೋಗಿ ಹೆಂಗ್ ಹೋಗೋದು ಏನು ಗೊತ್ತಿಲ್ಲ ಅಲ್ಲ, ಅದು ಫ್ಲೋದಲ್ಲಿ ಬಂದ್ಬಿಟ್ಟಿದ್ವು. ಅದು ರಿಯಾಲಿಟಿ. ಸಿ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರೆ ಒಂದು ಹುಡುಗಿ ನನ್ನ ಫ್ರೆಂಡ್, ಸಿ ಇಸ್ ಕಾಲ್ಡ್ ಎಸ್ ಅ ಗರ್ಲ್ ಫ್ರೆಂಡ್ ಅಲ್ಲ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಷ್ಟೇ. ಪಾಸ್ ಮ್ಯೂಟ್. ಇಲ್ಲಿ ಇರೋದೆಲ್ಲ ನಮ್ಮ ಫ್ರೆಂಡ್ಸ್. ಅದೇ ಫ್ರೆಂಡ್ಸು. ಓಕೆ, ಸೊ ಇವರು ಲಲಿತ್ ಅವ್ರ ಮನೆಗೆ ನೋಡ್ಕೊಳ್ಳಿ. ಲಲಿತ್ ಅವರು ಆರಾಮಾಗಿ ಏನಾದ್ರು ಹೇಳ್ಕೊಂಡು. ಹೌದು. ಸೊ ಇವರು ನೋಡಿ. ಹಾಂ, ಸೊ ಎಲ್ರಿಗೂ ಒಬ್ಬೊಬ್ರು ಮನೆಯಲ್ಲಿ ಎಲ್ಲ ಥರದಲ್ಲಿ ಲೇಡೀಸು ಅವರು ಇವರು ಎಲ್ಲ ಇರ್ತಾರೆ ಅಲ್ಲ. ಸೊ ಒನ್ಸ್ ಅಗೇನ್ ಎಲ್ರಿಗೂ ವಿಶ್ ಮಾಡಿಬಿಡುವ ಹ್ಯಾಪಿ. ಓಕೆ, ಸೊ ಇವತ್ತಿನ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾರಿಗೂ ಗೊತ್ತಿಲ್ಲ ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ ಅಂತ. ಸೊ ವಿಮೆನ್ ಎಲ್ರಿಗೂ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಯಾವುದೆಲ್ಲ ವಿಷಯದಲ್ಲಿ JP ಒಂದು 2 ಪಾಯಿಂಟ್ ಹೇಳು. ತಾಯಿ, ತಂಗಿ. ಹಾಂ, ಅದು ನಾನು ಹೇಳಿದ್ನಿ, ಕಾಪಿ ಮಾಡ್ತಾ ಇದೆಯಾ? ಬೇರೆ ಹೊಸದೇನಾದ್ರು? ಒಳ್ಳೇದು ಮಾಡೋದ್ರಲ್ಲಿ ಕೆಟ್ಟದ್ದು ಮಾಡೋದ್ರಲ್ಲಿ ಟಾರ್ಚರ್ ಮಾಡಲಿ, ಎಂತಾದ್ರೂ ಇರಲಿ ಇರ್ತಾರೆ ಅವರು. ರೆಸ್ಪೆಕ್ಟ್ ಕೊಡ್ಬೇಕು ಅವರಿಗೆ. ಇಲ್ಲ, ಒಳ್ಳೇದಲ್ಲ. ಈಗ ಒಳ್ಳೇದು ಗುಡ್ ಬ್ಯಾಡ್ ಇದ್ರೇನೆ ನಾವು ಲೈಫಲ್ಲಿ ಕಲಿಯೋದು. ಸೊ ಅವರು ಕೆಟ್ಟದ್ ಮಾಡಿದ್ರು ಒಳ್ಳೇದ್ ಮಾಡಿದ್ರು ನಾವು ಅವರಿಗೆ ರೆಸ್ಪೆಕ್ಟ್ ಕೊಡೋದು ಇಂಪಾರ್ಟೆಂಟ್. ಹೌದು. ಮತ್ತೆ ಒಂದು ಹೆಣ್ಣು ಅಂತ ಹೇಳಿದ್ರೆ ಯಾವ ರೇಂಜಿಗೆ ಬೇಕಾದ್ರೂ ಪವರ್ಫುಲ್. ಮಹಾಭಾರತ ನಡೆದಿದ್ದೇ ಒಂದು, ರಾಮಾಯಣ ನಡೆದಿದ್ದೇ ಒಂದು. ಓಕೆ, ಆಮೇಲೆ ಈಗ ನಡೀತಾ ಇರುವ ಪ್ರತಿಯೊಂದು ಹೆಣ್ಣಿಂದ ಇರುತ್ತೆ. ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಬಟ್ ಕೆಟ್ಟದ್ದು ತುಂಬಾ ಕಡಿಮೆ ಇರುತ್ತೆ. ಗಂಡಿನ ಸಾಧನೆಗೆ ಕೂಡ ಹೆಣ್ಣು ಇಂಪಾರ್ಟೆಂಟ್ ಆಗ್ತಾಳೆ. ನಿಮ್ಮ ಹಸ್ಬೆಂಡ್ ಇಲ್ಲಿ ಮಣಿ ಲೀವ್ ಇವತ್ತು ಯಾಕೆಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮುಂದೆ ಬರ್ಲಿಕ್ಕೆ ಕಾರಣ ನಾನು ಬಂದ್ಮೇಲೆ ಅಂತ ನನಗೆ ಒಯ್ದಿದೆ, ಒಪ್ಪಿದೆ. ಪ್ರೌಡ್ ಫೀಲ್ ಆಕ್ಚುಲಿ. ಅವ್ರ ಸಪೋರ್ಟ್ ಯಾವತ್ತು ಅದು ಲೈಕ್ ಫಾರ್ ಎವರ್. ಅಲ್ಲಿಂದ ಮೇ ಬಿ ತಂಗಿ, ಅಕ್ಕ ಎಲ್ಲ ಇರ್ತಾರೆ. ಆಮೇಲೆ ಮಧ್ಯದಲ್ಲಿ ವೈಫ್ ಬರ್ತಾರೆ. ವೈಫ್ ಬಂದಮೇಲೆ ಅದು ಇಟ್ಸ್ ಲೈಕ್ ಅ ಪಾರ್ಟ್ನರ್ಶಿಪ್. ಈ ಕ್ರಿಕೆಟಲ್ಲಿ ಹೇಗೆ ಇಬ್ಬರು ಸೇರಿಕೊಂಡು ಸೆಂಚುರಿ ಬಾರಿಸ್ತಾರೆ, ಹಂಗೆ ಲೈಫಲ್ಲಿ ಸೆಂಚುರಿ ಬಾರಿಸಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ಕಂಟಿನ್ಯೂ ಮಾಡುವ. ಸೊ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಯಾರಿಗೆಲ್ಲ ಹೆಣ್ಮಕ್ಳು ನಮ್ಮ ಒಂದು ಸುತ್ತಮುತ್ತ ಇಲ್ಲ ಅಂದರೆ ನಮಗೇನು ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರ್ಬೋದು, ಆಯಿತಾ. ಸೊ ಇವಾಗ ಒಂದು ಚಿಕ್ಕದಾಗಿ ಒಂದು ಚಾಲೆಂಜ್ ಕೊಡ್ತೀವಿ. ಚಪಾತಿ ಮಾಡಬೇಕು. ಮಾಡ್ತೀಯಾ ಅಂತ ಇದನ್ನ ಕಿಸಾನ್ ಆಟದಾಗ ಮಾಡ್ತಾರೆ.
ಯಾರಿಗೆಲ್ಲ ಚಪಾತಿ ಮಾಡಕ್ ಬರುತ್ತೆ ಆಯ್ತಾ? ಶೇಪ್ ಆಗಿ ಮಾಡ್ಬೇಕು ಆಯ್ತಾ? ಆರ್ಟ್ ಶೇಪ್ ಬೇಕು. ನೀವಿಲ್ಲ, ನೀವು ನೋಡ್ಬೇಕು. ಆರ್ಟ್ ಶೇಪ್ ಅದು ಯಾವುದೋ ಒಂದು ಶೇಪ್. ಅದು ಯಾವ ಶೇಪ್ ಅಂತ ಗೊತ್ತಿಲ್ಲ, ಚಪಾತಿ ಕರ್ನಾಟಕ ಮ್ಯಾಪ್. ಬನ್ನಿ ಇವತ್ತಿನ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡುವ. ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇವರೆಲ್ಲ ಚಪಾತಿ ಮಾಡ್ತಾರೆ ಇವಾಗ. ಚಪಾತಿ ಏನಂದ್ರೆ ಫುಲ್ಲು ಈ ಥರ ರೋಲ್ ಮಾಡಿ ಕೊಡ್ತೀವಿ. ಸೊ ಯಾರ್ದು ಬೆಸ್ಟ್ ಚಪಾತಿ ಅಂತ ನಮ್ಮ ಆಡಿಯನ್ಸ್ ಕಮೆಂಟ್ ಮಾಡ್ತಾರೆ. ಸೊ ನಿಮಗೆ ವೋಟಿಂಗ್ ಅಲ್ಲಿಂದ ಸಿಗುತ್ತೆ. ಮತ್ತೆ ಲಾಸ್ಟಲ್ಲಿ ಲೇಡೀಸ್ ನಮ್ಮ ಇಲ್ಲಿ ನೋಡಿ ಒಬ್ರು ಇದ್ದಾರೆ, ಅವರು ಹೇಳ್ತಾರೆ ಯಾರು ಚೆನ್ನಾಗಿ ಚಪಾತಿ ಮಾಡಿದ್ದು ಅಂತ ಹೇಳ್ಬಿಟ್ಟು. ಆಯ್ತಾ? ಒಂದೇ ಸತಿ ಪುನಃ ತೆಗೆಯೋದು ಅದು ಇದೆಲ್ಲ ಇಲ್ಲ, 1 ಅಟೆಂಪ್ಟ್. ರೆಡಿ? 1 2 3 ಗೋ. ಚಪಾತಿ. ಗುಡ್ ಜಾಬ್. ಸೊ ಯಾರ್ದು ಚೆನ್ನಾಗಿ ಬಂತು? ಆಡಿಯನ್ಸ್ ಹೇಳ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಶೇಪಲ್ಲಿ ಬರಬೇಕು. ಓಕೆ ಸೂಪರ್. ವಾವ್, ಇಲ್ಲಿ ನೋಡಿ ವಿಯನ್ ಕೈಯಲ್ಲಿ ಯಾವುದು. ಓಕೆ, ಈಗ ನೆಕ್ಸ್ಟ್ 3 ತಗೊಳ್ಳಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಲಾಸ್ಟಿಗೆ ಹೆಣ್ಮಕ್ಳಿಗೆ ಇದೆ ಆಯ್ತಾ? ಕಾಂಪಿಟೇಷನ್. ಎಕ್ಸಾಕ್ಟ್ಲಿ. ಪ್ರಕಾರ ಜೆಪಿ ಮಾಡ್ತಾನೆ. ಜೆಪಿ ಮಾಡ್ತಾನ? ಇವರು ಮಾಡ್ತಾನೆ. ಓಕೆ, ಅಡ್ವೆಂಚರ್ ಅವ್ರನ್ನ ನೋಡ್ಬೇಕು. ಓಕೆ ಮಾಡ್ತಾನೆ ಅವರು. ದರ್ಶನ್ ಅಲ್ಲಿ ನಿಮ್ಮ ಮದುವೆ ಹೋಗಿ ಕರೆಕ್ಟ್ ಅಂತ ಬರಲ್ಲ. ಸೋಮ ನಿಮಗೆ ಅಡ್ವೆಂಚರ್ ಬೆಸ್ಟ್ ಸೋಮ. ಇಲ್ಲ ಸರ್. ವಾವ್ ಸೂಪರ್. ಎಲ್ಲರೂ ಚಪ್ಪಾಳೆ ಬರಲಿ ದರ್ಶನ್ಗೆ. ಜೆಪಿ ಇವತ್ತಿಗೆ ಆಗುತ್ತಾ? ಜೆಪಿ ಏನೋ ಮಾಡಕೊಡ್ತಿದ್ದಾನೆ. ಅದೇನ್ ಚಪಾತಿ ಮಾಡ್ತಾ ಇದೀಯಾ? ಓಕೆ, ಇದೇನು ಗೊತ್ತಾ ಜೆಪಿ? ನೋಡಿ ಇಲ್ಲಿ ಇದು ಸ್ಕ್ವೈರ್ ಇದೆ ಆಯ್ತಾ? ಇದು ಒಂದು ಸರ್ಕಲ್ ಇದೆ. ಸೊ ಇದು ಯಾವುದು? ಏನು ಹೆಸರೇನು? ಚಪಾತಿ. ಚಪಾತಿ. ಸೋಮ ಏನೋ ಮಾಡ್ಬಿಟ್ಟಿದ್ದಾನೆ. ಶೇಪ್ ಬರ್ಸ್ತೀನಿ. ಓಕೆ ಸೂಪರ್. ಓಕೆ, ಇದು ಸೋಮನ ಚಪಾತಿ. ಸೋಮನ ಚಪಾತಿ ಪರವಾಗಿಲ್ಲ ಸೋಮ. ಹೌದು, ಮನೇಲಿ ಮಾಡ್ತಾ ಇರ್ತೀನಿ. ಹೌದಾ? ಓಕೆ, ಇನ್ನು ಪಿಕ್ಚರ್ ಆ ಕಡೆ ಇದೆ ನೋಡಿ. ಓಕೆ, ಇಲ್ಲೊಂದಾಯ್ತು ನೋಡಿ. ಯಾರ್ದು ಇದು ಸ್ಕ್ವೈರ್ ಹೋಯ್ತಲ್ಲ ಇಲ್ಲಿ? ಸ್ಕ್ವೈರ್ನ ಏನೋ ಮಾಡ್ಬಿಟ್ಟಿದ್ದಾನೆ. ಅಯ್ಯೋ, ಇಲ್ಲಿ ಕಟ್ ಮಾಡಿದ್ದಾನೆ. ಕಟ್ ಮಾಡಿದಲ್ಲ ಗೋಲ್ಡ್ ಮಾಡಿ. ಸೊ ಈ ಚಪಾತಿ ನೋಡಿ. ಸೊ ಈ 3 ಚಪಾತಿಯಲ್ಲಿ ಯಾವುದು ಚೆನ್ನಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬರ್ತಾ ಇದ್ದಾರೆ ನಮ್ಮ 3 ಮುತ್ತುಗಳು. ಓಕೆ, ಇಲ್ಲಿ 3 ತಗೊಳ್ಳಿ. 1 2 3. ಅಲ್ಲ ಸರ್, ಇವರಿಬ್ರು ಬ್ಯಾಚುಲರ್ಸ್ ಒಂದೇ ರೂಮ್ ನಲ್ಲಿ ಇರೋದು. ನನ್ನ ಪ್ರಕಾರ ಇವರು ಇಬ್ರು ಮಾಡ್ಬೋದು. ಎಕ್ಸ್ಪರ್ಟ್ ಅಂತ ನೋಡುವ. ಇವ್ರು ಕೈಯಲ್ಲೇ ಮಾಡ್ತಾ ಇದ್ದಾರೆ. ಇವ್ರು ಆಲ್ಮೋಸ್ಟ್ ರೆಡಿ ಆಗ್ಬಿಡ್ತು ಕೈಯಲ್ಲೇ. ಸಾಗರದ ಚಪಾತಿ ಮೇಲೆ ಫುಲ್ ಫೋಕಸ್ ಮಾಡ್ತಾ ಇದ್ದೀನಿ. ಅಲ್ಲ, VIP ಡಾಲರು ಎಲ್ಲ ಬರುತ್ತೆ ಸಾಗರ ಚಪಾತಿಯಿಂದ. ಓಕೆ, ಯಾರು ಕಲ್ಸಿದ್ದು ಸಾಗರ್ ಇಡೀ ಚಪಾತಿ? ಫ್ರೆಂಡ್ ಕಲ್ಸಿದ. ಅವನ ಕರ್ಸ್ಬೇಕು ನನಗೆ. ಹೆಸರು ಅವ್ರಿಗೆ ಅವ್ರ ಹೆಸರು ಹೇಳಿ. ಹೆಸರು ಬರ್ತಾ ಇಲ್ಲ ನೋಡಿ. ಅಲ್ಲಲ್ಲ ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇಲ್ಲಿ ನೋಡಿ. ವಾವ್ ಸೂಪರ್. ಎಂತ ಕ್ರಿಯೇಟಿವಿಟಿ. ಸೂಪರ್. ಬೆಸ್ಟ್ ಚಪಾತಿ. ಕೌಂಟಿದ ಬೆಸ್ಟ್ ಚಪಾತಿ. ಇದು ರಾಜಶೇಖರ್ ಅವರ ಚಪಾತಿ. ಚೆನ್ನಾಗಿ ಮಾಡಿದ್ದೀರಾ. ಸೊ ಚಪ್ಪಾಳೆ ಬರಲಿ ರಾಜಶೇಖರಿಗೆ. ಸೂಪರ್. ಅಲ್ಲಿಂದ ಇವ್ರದ್ದು ಒಂದು ಶೇಪಿಗೆ ಬಂದ್ಬಿಟ್ಟಿದೆ, ಚೆನ್ನಾಗಿದೆ. ಆಮೇಲೆ ಇವ್ರದ್ದು ಬಿಡಿ, ಅದು ಎಕ್ಸ್ಟ್ರಾಡಿನರಿ ಕ್ರಿಯೇಟಿವ್ ಶೇಪ್. ಓಕೆ, ಅಲ್ಲಿಗೆ ಮುಂದಿನ 3 ಮುತ್ತುಗಳು. ಇವ್ರದ್ದೇನೋ ಒಂದು ಪ್ರೊಫೆಷನಲ್ ಆಗಿ ಬರ್ತಾ ಇದೆ. ದೀಪಕ್ ಎಂತ ಇತ್ತು ದೀಪಕ್ ಇದು?
ದೀಪಕದ ಅಮ್ಮನಿಗೆ ಖುಷಿ ಆಗ್ಬೋದು. ಶೀಟ್ ಇಲ್ಲ ಅಂತ ಹೇಳ್ತಿದ್ದೆ. ಸೊ ಅವನು ಆಟಿಂದಲ್ಲಿ ಹೌದು ಅಂತ. ವಾವ್, ಸೂಪರ್. ನಿಜವಾಗ್ಲೂ ಸರ್ಕಲ್ ಮಾಡಿದ್ದಕ್ಕೆ ತುಂಬ ಸಖತ್ತಾಗಿದೆ. ವೆರಿ ನೈಸ್. ಬರಲಿ ಜೋರಾದ ಚಪ್ಪಾಳೆ ನಮ್ಮ ಒಂದು ಬಾಯ್ಸ್ ಗ್ಯಾಂಗಿಗೆ. ಎಲ್ಲರೂ ಚಪಾತಿನ ನಿಮ್ಮ ಕಾಣೋ ಥರ ಇಟ್ಕೊಳ್ಳಿ, ನಾ ಇಲ್ಲಿಂದ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಹಾಂ ಇಲ್ಲೆಲ್ಲ ಟಚ್ ಅಪ್ ಟಿಂಕರಿಂಗ್ ಏ ಇಲ್ಲ ಏನೇನು ಕಿಶೋರ್ ಇಲ್ಲಿ ನೋಡಿ, ಟಚ್ ಅಪ್ ಟಿಂಕರಿಂಗ್ ಕೊಡ್ತಾ ಇದ್ದಾರೆ ನೀವು ಬರೋದಷ್ಟಿಗೆ. ಮುಟ್ಟುವಂಗಿಲ್ಲ ಎಲ್ರದ್ದು ಚಪಾತಿನ. ಓಕೆ ಪಲ್ಯವ ಬನ್ನಿ ಅವ ನೀವು ನೋಡಿ ಚಪಾತಿ ಎಲ್ರದ್ದು. ಓಕೆ, ಯಾರ್ದು ಚಪಾತಿ ಚೆನ್ನಾಗಿದೆ ಅಂತ ಎಲ್ಲ ಇಟ್ಕೊಳ್ಳಿ. ಇದು ಚೆನ್ನಾಗಿದೆ. ಓಕೆ ಓಕೆ, ಇದು ಕಣ್ಣು ಬಾಯಿ ಎಲ್ಲ ಮಾಡಿದ್ವಿ. ಪೂಂಜೆ ಪುಲಿ. ಓಕೆ, ಇದು ಚೈಂಡ್. ನೈಸ್. ಇದು ಚೆನ್ನ ಚೈಂಡ್. ಗಂಡು ಮಕ್ಕಳೆಲ್ಲ ಡೀಸೆಂಟ್ ಆಗಿ ಎಲ್ಲ ಅವ್ರು ಕೊಟ್ಟಿದ್ರಲ್ಲಿ ಚೆನ್ನಾಗಿ ಚಪಾತಿ ಮಾಡಿಕೊಟ್ರು. ಇಲ್ಲಿ ಇದಕ್ಕೆ ಒಂದು ಗಲಾಟೆ ಆಯ್ತು. ಹಾಂ, ಕಿಶೋರ್ ಇಲ್ಲಿ ಇಟ್ಟಿದ್ದಾರೆ. ಲೆಫ್ಟ್ ನೋಡಿ ಎಷ್ಟು ಕಾಂಪ್ಲಿಕೇಟ್ ಮಾಡ್ತಾರೆ ಕೆಲವು ಸಲ ಅಂತ ಹೇಳಿದ್ರೆ. ಹಿಟ್ಟು ನೋಡಿ, ವಿಯಾನ್ ನೋಡ್ತಾ ಇದ್ದಾನೆ ಎಂತ ಕತೆ ಇದು ಅಂತ. ನೋಡಿ ಕೆಳಗಡೆ ಗಂಡು ಮಕ್ಕಳು ಸೈಲೆಂಟ್ ಆಗಿರ್ತಾರೆ, ಹೆಣ್ಮಕ್ಳು ನೋಡಿ ಎಷ್ಟು 3 ಚಪಾತಿ ಮಾಡಕ್ಕೆ ಅವ್ರಿಬ್ರು ಮಾಡ್ತಾರೆ ಮನೇಲಿ. ರೆಡಿ ಸತ್ಯವರು ಚಪಾತಿ ಮಾಡಿದೆ 6-7 ವರ್ಷ ಆಯ್ತು. ನಾನೇ ಆ ಬಡಪ್ಪಾಯಿ. ಓಕೆ, ಸೊ ಯಾವುದು ಬೆಸ್ಟ್ ಇದೆ ನೋಡುವ. ನಳಿನಿ ಅವ್ರು ಮಾಡಿದಂಥ ಚಪಾತಿ, ಇದು ಲಲಿತಾ ಅವ್ರು ಮಾಡಿದಂಥ ಚಪಾತಿ, ಇದು ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ. ಇಲ್ಲ ಮಾಡ್ತಾರೆ ತಡ್ಕೊಳ್ಳಿ. ನಾನು 6 ವರ್ಷದಿಂದ ತಡ್ಕೊಂಡಿಲ್ಲ, 6 ನಿಮಿಷ ತಡ್ಕೊಳಕ್ ರೆಡಿ ಇಲ್ಲ. ಎಂತ ಜನರು ಅಂತ ಇರೋದು. ಇದ್ರಲ್ಲಿ ಯಾವ್ದು ಚಪಾತಿ ಚೆನ್ನಾಗಿದೆ? ಇದು ಬೇಡ, ಇದು 3 ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋದು ಯಾವುದು? ಅದು ಎಸ್, ಹೊಡಿರಿ ಚಪ್ಪಾಳೆ ನಳಿನಿ ಅವರಿಗೆ. ಇಲ್ಲಿ ನೋಡಿ ಎಂತ ಇದು ಸರ್, ಅದೇ ಇವರು ಹೌದು. ಟೀಮ್ದು ಮಾನ ಮರ್ಯಾದೆ ಎಲ್ಲ ತೆಗಿಯಕ್ಕೆ ಟ್ರೈ ಮಾಡಿದ್ವಿ ಆದಷ್ಟು. ಈಗ ನಮ್ದು ಮರ್ಯಾದೆ ಸ್ವಲ್ಪ ಹೋಗ್ಬೋದು, ಆದ್ರೂ ಟ್ರೈ ಮಾಡ್ತೀವಿ ನಮ್ಮ ಸೈಡಿಂದ ಎಷ್ಟು ಚೆನ್ನಾಗಿ ಚಪಾತಿ ಅಂತ. ಇವಾಗ ಮಾಡ್ತಿರುವಂಥ ಚಪಾತಿ ಒಂದು ನಾನು ಮಾಡ್ತೀನಿ, ಇನ್ನೊಂದು ಜೀವನ್ ಮಾಡ್ತಾರೆ, ಮತ್ತೆ ಅದೇ ಐಟಲ್ಲಿ ಹಿಂಗೆ ರೇಡಿಯಸ್ ಸಿಗೋದ್ರೆ ನೋಡಿ ಇಲ್ಲೊಬ್ಬ ಇದ್ದಾನೆ ವಿಯಾನ್. ಓಕೆ ಹಾಂ ಸರಿ, ಇದು ವಿಯಾನ್ ಚಪಾತಿ. ಓಕೆ ರೆಡಿ ಮಾಡೋದಾ? ಸ್ಟಾರ್ಟ್. ಓಕೆ ಓಕೆ. ನನ್ನ ಮಗನೇ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಹೌದು, ಮಧ್ಯಾಹ್ನ ಅದೇ ಅವ್ರಿಗೆ ಏನೋ ಒಂದು ಸೇಪಿಗೆ ಬರಬೇಕು. ಓಕೆ ಅವ ಬನ್ನಿ. ಇದೊಂದು ಚಪಾತಿ, ಇದೊಂದು ಚಪಾತಿ ಯಾವ್ದು ಚೆನ್ನಾಗಿದೆ? ಫಸ್ಟ್ ಸೆಕೆಂಡ್ ಥರ್ಡ್ ಪಾಪ ಚೈಂಡ್ ವಿಯಾನ್. ಎಲ್ಲರ ಕ್ಲಾಪ್ ಮಾಡಿ ವಿಯಾನ್ಗೆ. ಓ ಸೂಪರ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಯಾರ್ದು ಬೆಸ್ಟ್ ಚಪಾತಿ ಅಂತ ಕಮೆಂಟ್ ಮಾಡಿ. ನಮ್ಮ ಟೀಮಲ್ಲಿ ಪ್ರೊಬಬ್ಲಿ ಒಂದು 2-3 ಇಲ್ಲ 3-4-5 ಜನರು, ವಾಟ್ ಎವರ್ ಯು ಫೀಲ್ ಲೈಕ್. ಆಮೇಲೆ ನಿಮಗೆ ಯಾರ್ದು ಚಪಾತಿ ತುಂಬ ಡಿಫ್ರೆಂಟ್ ಇತ್ತು, ಇಷ್ಟ ಆಯಿತು ಅಂತೇಳಿ, ಇದು ತಮಾಷೆಗಾಗಿ ಮಾಡಿದ್ದು. ಆ್ಯಂಡ್ ಒನ್ಸ್ ಅಗೇನ್ ವಿಮೆನ್ಸ್ ಆರ್ ಸೋ ಇಂಪಾರ್ಟೆಂಟ್ ಟು ಅವರ್ ಲೈಫ್ ಅಲ್ವಾ? ಸೊ ಅವರಿದ್ರೇ ನಮ್ಮ ಲೈಫ್ ಕಲರ್ಫುಲ್ಲು, ಚಪಾತಿ ಎಲ್ಲ ಕರೆಕ್ಟಾಗಿರುತ್ತೆ, ಫುಡ್ ಎಲ್ಲ ಸಿಗುತ್ತೆ. ಸೊ ಎಲ್ಲದರಲ್ಲೂ ಲೆಟ್ಸ್ ಸೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. ಓಕೆ, ಸಿ ಯು, ಲವ್ ಯು ಆಲ್, ಬಾಯ್ 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 ಬಾಯ್.